ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಡಿ.ಎಲ್. ಪವಾರ್, ಸಹಾಯಕ ಪ್ರಾಧ್ಯಾಪಕರು, ರಾಜ್ಯಶಾಸ್ತ್ರ ವಿಭಾಗ. ಎಲ್ಲರಿಗೂ ಡಾಕ್ಟರ್ ಡಿ.ಎಲ್. ಪವಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾವು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದ ಎಲ್ಲ ಡಿಗ್ರಿ ಕೋರ್ಸ್ನ 2ನೇ ಸೆಮಿಸ್ಟರ್ನ ಕಡ್ಡಾಯ ಪತ್ರಿಕೆಯಾಗಿರುವಂತಹ ಭಾರತದ ಸಂವಿಧಾನ ಸಿದ್ಧಾಂತ ಮತ್ತು ಕಾರ್ಯನಿರ್ವಹಣೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಥಿಯರಿ ಅಂಡ್ ಪ್ರಾಕ್ಟೀಸ್, ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ದಿನ ನಡೆದಂತಹ ಪರೀಕ್ಷೆಗೆ ಸಂಬಂಧಪಟ್ಟಂತಹ 40 ಪ್ರಶ್ನೆಗಳ ಬಗ್ಗೆ, ಅವುಗಳ ಉತ್ತರಗಳು, ವಿಶ್ಲೇಷಣೆಯನ್ನ ನಾವು ಇಲ್ಲಿ ನೋಡೋಣ. ಇಲ್ಲಿ ಮೊದಲನೇ ಪ್ರಶ್ನೆ, ರಾಷ್ಟ್ರಪತಿಯು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಯಾವ ವಿಧಿಯಡಿಯಲ್ಲಿ ಘೋಷಿಸಬಹುದು? ರಾಷ್ಟ್ರಪತಿಯು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಯಾವ ವಿಧಿಯ ಅಡಿಯಲ್ಲಿ ಘೋಷಿಸಬಹುದು? ಸರಿಯಾದ ಉತ್ತರ ಎ, ವಿಧಿ 352. The President can declare national emergency under article. Answer is A, Article 352. ಅದರಂತೆ ವಿಧಿ 356ನೇ ವಿಧಿ ರಾಜ್ಯ ತುರ್ತು ಪರಿಸ್ಥಿತಿ ಬಗ್ಗೆ ವಿವರಣೆ ನೀಡುತ್ತದೆ. 360ನೇ ವಿಧಿ ಹಣಕಾಸಿನ ತುರ್ತು ಪರಿಸ್ಥಿತಿ ಬಗ್ಗೆ ವಿವರಣೆ ನೀಡುತ್ತದೆ. ಅದರಂತೆ 370ನೇ ವಿಧಿ ಜಮ್ಮು ಮತ್ತು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ನೀಡುತ್ತದೆ. ಆದರೆ ಆಗಸ್ಟ್ 5, 2019 ಈ ಜಮ್ಮು ಮತ್ತು ಕಾಶ್ಮೀರಕ್ಕೆ ನೀಡಲಾದ ವಿಶೇಷ ಸ್ಥಾನಮಾನವನ್ನು ರದ್ದುಗೊಳಿಸಿ ಜಮ್ಮು ಮತ್ತು ಕಾಶ್ಮೀರ ಹಾಗೂ ಲಡಾಖ್ ಇವೆರಡನ್ನು ಕೇಂದ್ರಾಡಳಿತ ಪ್ರದೇಶಗಳನ್ನಾಗಿ ವಿಭಜಿಸಲಾಗಿದೆ. ಎರಡನೇ ಪ್ರಶ್ನೆ, ಭಾರತದ ಮೊದಲ ಉಪರಾಷ್ಟ್ರಪತಿ ಯಾರು? ಸರಿಯಾದ ಉತ್ತರ ಸಿ, ಡಾಕ್ಟರ್ ಎಸ್ ರಾಧಾಕೃಷ್ಣನ್. ಡಾಕ್ಟರ್ ಎಸ್ ರಾಧಾಕೃಷ್ಣನ್ ರವರು ನಮ್ಮ ಭಾರತದ ಪ್ರಥಮ ಉಪರಾಷ್ಟ್ರಪತಿಗಳಾಗಿ ಕಾರ್ಯವನ್ನ ನಿರ್ವಹಿಸಿದ್ದಾರೆ. Who was the first vice president of India? Answer is C, Dr. S. Radhakrishnan. ಈ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ರವರ ಉಪರಾಷ್ಟ್ರಪತಿಗಳಾಗಿ ಕಾರ್ಯನಿರ್ವಹಿಸಿದ ಅವಧಿ ಮೇ 13, 1952 ಮೇ 12, 1962 ಅದರಂತೆ ಡಾಕ್ಟರ್ ಜಾಕಿರ್ ಹುಸೇನ್ ರವರು ಮೇ 13, 1962 ಮೇ 12, 1967 ಉಪರಾಷ್ಟ್ರಪತಿಗಳಾಗಿ ಕಾರ್ಯನಿರ್ವಹಿಸಿದ್ದಾರೆ. ವಿ ವಿ ಗಿರಿ ಅವರು ಮೇ 13, 1967 ಮೇ 3, 1969 ಉಪರಾಷ್ಟ್ರಪತಿಗಳಾಗಿ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಅದರಂತೆ ಜಿ ಎಸ್ ಪಾಠಕ್ ರವರು ಆಗಸ್ಟ್ 31, 1969 ಆಗಸ್ಟ್ 30, 1974 ಭಾರತದ ಉಪರಾಷ್ಟ್ರಪತಿಗಳಾಗಿ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಮೂರನೇ ಪ್ರಶ್ನೆ, ಭಾರತದ ರಾಷ್ಟ್ರಪತಿಗೆ ಪ್ರಮಾಣ ವಚನ ಬೋಧಿಸುವವರು ಯಾರು? ಸರಿಯಾದ ಉತ್ತರ ಬಿ, ಭಾರತದ ಮುಖ್ಯ ನ್ಯಾಯಮೂರ್ತಿ. ಭಾರತದ ರಾಷ್ಟ್ರಪತಿಗಳು ಭಾರತದ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳ ಸಮ್ಮುಖದಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸುತ್ತಾರೆ ಅನ್ನೋದು. Who administers the oath of office to the President of India? Answer is B, Chief Justice of India. ಇನ್ನು ಪ್ರಧಾನಮಂತ್ರಿಯವರಿಗೆ, ಉಪರಾಷ್ಟ್ರಪತಿಯವರಿಗೆ, ಭಾರತದ ಮುಖ್ಯ ನ್ಯಾಯಮೂರ್ತಿಯವರಿಗೆ ಮೂವರಿಗೂ ಸಹ ರಾಷ್ಟ್ರಪತಿಗಳು
ಪ್ರಮಾಣ ವಚನವನ್ನು ಬೋಧಿಸುತ್ತಾರೆ. ಇನ್ನು ಸ್ಪೀಕರ್ ಅವರು ಪ್ರತ್ಯೇಕವಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸುವುದಿಲ್ಲ. ಬದಲಾಗಿ ಅವರು ಸಂಸತ್ತಿನ ಸದಸ್ಯರಾಗಿ ಆಯ್ಕೆಯಾದಾಗ ಪ್ರಮಾಣ ವಚನವನ್ನು ಸ್ವೀಕರಿಸುತ್ತಾರೆ. ನಾಲ್ಕನೇ ಪ್ರಶ್ನೆ, ರಾಷ್ಟ್ರಪತಿಯನ್ನು ಯಾವ ಉಲ್ಲಂಘನೆಗಾಗಿ ಮಹಾಭಿಯೋಗಕ್ಕೆ ಒಳಪಡಿಸಬಹುದು? ರಾಷ್ಟ್ರಪತಿಯನ್ನು ಯಾವ ಉಲ್ಲಂಘನೆಗಾಗಿ ಮಹಾಭಿಯೋಗಕ್ಕೆ ಒಳಪಡಿಸಬಹುದು? ಸರಿಯಾದ ಉತ್ತರ ಬಿ, ಸಂವಿಧಾನ ಉಲ್ಲಂಘನೆಗಾಗಿ ರಾಷ್ಟ್ರಪತಿಯವರನ್ನು ಮಹಾಭಿಯೋಗಕ್ಕೆ ಒಳಪಡಿಸಿ ಅವರನ್ನು ಅಧಿಕಾರದಿಂದ ತೆಗೆದುಹಾಕಬಹುದು. 61ನೇ ವಿಧಿಯ ಪ್ರಕಾರ ಸಂವಿಧಾನ ಉಲ್ಲಂಘಿಸಿದರೆ ರಾಷ್ಟ್ರಪತಿಯವರನ್ನು ಅಧಿಕಾರದಿಂದ ತೆಗೆದುಹಾಕಬಹುದು ಅಂತೇಳಿ. ಆದರೆ ಇಲ್ಲಿಯವರೆಗೆ ಯಾವುದೇ ರಾಷ್ಟ್ರಪತಿಯನ್ನು ಸಂವಿಧಾನ ಉಲ್ಲಂಘನೆ ಆಧಾರದ ಮೇಲೆ ಅಥವಾ ಮಹಾಭಿಯೋಗದ ಆಧಾರದ ಮೇಲೆ ಅಧಿಕಾರದಿಂದ ತೆಗೆದುಹಾಕಲಾಗಿಲ್ಲ. The president can be impeached for violation of. Answer is B, Constitution. ಪ್ರಶ್ನೆ 5, ಭಾರತದಲ್ಲಿ ಸಾರ್ವಜನಿಕ ಖಜಾನೆಯ ರಕ್ಷಕರು ಯಾರು? ಸರಿಯಾದ ಉತ್ತರ ಬಿ, ನಿಯಂತ್ರಕ ಮತ್ತು ಮಹಾಲೇಖಾಪಾಲಕರು. ನಿಯಂತ್ರಕ ಮತ್ತು ಮಹಾಲೇಖಾಪಾಲಕರನ್ನು ಭಾರತದಲ್ಲಿ ಸಾರ್ವಜನಿಕ ಖಜಾನೆಯ ರಕ್ಷಕ ಎಂದು ಕರೆಯುತ್ತೇವೆ. Who is the guardian of public purse in India? Answer is B, Comptroller and Auditor General. ನಮ್ಮ ಸಂವಿಧಾನದ 148ರಿಂದ 151ರವರೆಗಿನ ವಿಧಿಗಳು ಈ ನಿಯಂತ್ರಕ ಮತ್ತು ಮಹಾಲೇಖಾಪಾಲಕರ ಬಗ್ಗೆ ವಿವರಣೆಯನ್ನು ನೀಡುತ್ತವೆ. 6ನೇ ಪ್ರಶ್ನೆ, ರಾಜ್ಯಸಭಾ ಸದಸ್ಯರ ಅಧಿಕಾರಾವಧಿ ಎಷ್ಟು? ರಾಜ್ಯಸಭೆಯ ಸದಸ್ಯರ ಅಧಿಕಾರಾವಧಿ 6 ವರ್ಷಗಳು. ಸರಿಯಾದ ಉತ್ತರ ಬಿ, 6 ವರ್ಷ. ಇನ್ನ ರಾಜ್ಯಸಭೆ ಶಾಶ್ವತ ಸದನವೆಂದು ಕರೆಯುತ್ತೇವೆ. ಇನ್ನು 5 ವರ್ಷ ಇದು ಲೋಕಸಭೆಯ ಮತ್ತು ವಿಧಾನಸಭೆಯ ಅಧಿಕಾರಾವಧಿಯಾಗಿದೆ. The term of Rajya Sabha members is. Answer is B, 6 years. 7ನೇ ಪ್ರಶ್ನೆ, ಭಾರತದ ರಾಷ್ಟ್ರಪತಿಯಾಗಲು ಕನಿಷ್ಠ ವಯಸ್ಸು ಎಷ್ಟು? ಸರಿಯಾದ ಉತ್ತರ ಸಿ, 35 ವರ್ಷ. 35 ವರ್ಷ ವಯಸ್ಸಾದ ಪ್ರತಿಯೊಬ್ಬ ವ್ಯಕ್ತಿಯು ಭಾರತದ ರಾಷ್ಟ್ರಪತಿಯಾಗಿ ಆಯ್ಕೆ ಆಗಬಹುದು. ಇನ್ನು 25 ವರ್ಷ ಇದು ಲೋಕಸಭೆ ಮತ್ತು ವಿಧಾನಸಭೆ ಸದಸ್ಯರಾಗಲಿಕ್ಕೆ ಇರುವಂತದ್ದು. 30 ವರ್ಷ ಇದು ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ತಿನ ಸದಸ್ಯರಾಗಿ ಆಯ್ಕೆ ಆಗ್ಲಿಕ್ಕೆ ಇರುವಂತಹ ಒಂದು ಅರ್ಹತೆ. ವಾಟ್ ಈಸ್ ದ ಮಿನಿಮಮ್ ಏಜ್ ಟು ಬಿಕಮ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ? ಆನ್ಸರ್ ಈಸ್ ಸಿ, 35 years. 8ನೇ ಪ್ರಶ್ನೆ, ಭಾರತದಲ್ಲಿ ಕೇಂದ್ರ ಕಾರ್ಯಾಂಗದ ಸಂವಿಧಾನಿಕ ಮುಖ್ಯಸ್ಥರು ಯಾರು? ಸರಿಯಾದ ಉತ್ತರ ಬಿ, ರಾಷ್ಟ್ರಪತಿ. ನಮ್ಮ ಸಂವಿಧಾನದ 53ನೇ ವಿಧಿಯ ಪ್ರಕಾರ ಭಾರತದಲ್ಲಿ ಕೇಂದ್ರ ಕಾರ್ಯಾಂಗದ ಸಾಂವಿಧಾನಿಕ ಮುಖ್ಯಸ್ಥರು ಅಂದರೆ ರಾಷ್ಟ್ರಪತಿಗಳು. ಅದಕ್ಕೆ 8ನೇ ಪ್ರಶ್ನೆಯ ಸರಿಯಾದ ಉತ್ತರ ಬಿ, ರಾಷ್ಟ್ರಪತಿ. Who is the constitutional head of the Union Executive in India?
ಆನ್ಸರ್ ಈಸ್ ಬಿ ಪ್ರೆಸಿಡೆಂಟ್. 9ನೇ ಪ್ರಶ್ನೆ, ಕೇಂದ್ರದ ನೈಜ ಕಾರ್ಯಾಂಗದ ಅಧಿಕಾರ ಯಾರಲ್ಲಿ ನೆಲೆಸಿದೆ? ಸರಿಯಾದ ಉತ್ತರ ಬಿ ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲ. ಭಾರತದಲ್ಲಿ ಸಂಸದೀಯ ಪದ್ಧತಿಯ ಸರ್ಕಾರ ಅಸ್ತಿತ್ವದಲ್ಲಿರುವುದರಿಂದ ಸರ್ಕಾರದ ಎರಡನೇ ಅಂಗವಾದ ಕಾರ್ಯಾಂಗವು ಎರಡು ಪ್ರಕಾರಗಳಲ್ಲಿ ಅಸ್ತಿತ್ವದಲ್ಲಿದೆ. ಒಂದು ನಾಮಮಾತ್ರ ಕಾರ್ಯಾಂಗ, ಇನ್ನೊಂದು ನೈಜ ಕಾರ್ಯಾಂಗ. ಇಲ್ಲಿ ನೈಜ ಕಾರ್ಯಾಂಗದ ಅಧಿಕಾರ ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲ ಹೊಂದಿದೆ ಅನ್ನೋದು. ದ ರಿಯಲ್ ಎಕ್ಸಿಕ್ಯೂಟಿವ್ ಪವರ್ ಆಫ್ ದ ಯೂನಿಯನ್ ಈಸ್ ವೆಸ್ಟೆಡ್ ಇನ್. ಆನ್ಸರ್ ಈಸ್ ಬಿ ಪ್ರೈಮ್ ಮಿನಿಸ್ಟರ್ ಅಂಡ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. 10ನೇ ಪ್ರಶ್ನೆ, ಸಂಸತ್ತಿನ ಎರಡು ಸದನಗಳ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ಯಾರು ವಹಿಸುತ್ತಾರೆ? ಇಲ್ಲಿ ಸರಿಯಾದ ಉತ್ತರ ಸಿ ಲೋಕಸಭಾ ಸ್ಪೀಕರ್. ಸರಿಯಾದ ಉತ್ತರ ಸಿ ಲೋಕಸಭಾ ಸ್ಪೀಕರ್. ಸಂಸತ್ತಿನ 10ನೇ ಪ್ರಶ್ನೆ, ಸಂಸತ್ತಿನ ಎರಡು ಸದನಗಳ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ಯಾರು ವಹಿಸುತ್ತಾರೆ ಅನ್ನೋದು. ಸರಿಯಾದ ಉತ್ತರ ಸಿ ಲೋಕಸಭಾ ಸ್ಪೀಕರ್. ಸಂವಿಧಾನದ 108ನೇ ವಿಧಿಯ ಪ್ರಕಾರ ಒಂದು ವೇಳೆ ಯಾವುದೇ ವಿಧೇಯಕದ ಬಗ್ಗೆ ಸಂಸತ್ತಿನ ಉಭಯ ಸದನಗಳಲ್ಲಿ ಭಿನ್ನಾಭಿಪ್ರಾಯ ಉಂಟಾದರೆ ಅದನ್ನು ಬಗೆಹರಿಸಲಿಕ್ಕೆ ರಾಷ್ಟ್ರಪತಿಗಳು ಸಂಸತ್ತಿನ ಅಂದರೆ ಲೋಕಸಭೆ ಮತ್ತು ರಾಜ್ಯಸಭೆಯ ಜಂಟಿ ಅಧಿವೇಶನವನ್ನು ಕರೆಯುತ್ತಾರೆ. ಈ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ಲೋಕಸಭಾ ಸ್ಪೀಕರ್ ಅವರು ವಹಿಸುತ್ತಾರೆ ಅನ್ನೋದು. ಅದಕ್ಕೆ 10ನೇ ಪ್ರಶ್ನೆಯ ಸರಿಯಾದ ಉತ್ತರ ಸಿ ಲೋಕಸಭಾ ಸ್ಪೀಕರ್. ಹೂ ಪ್ರಿಸೈಡ್ಸ್ ಓವರ್ ದ ಜಾಯಿಂಟ್ ಸಿಟ್ಟಿಂಗ್ ಆಫ್ ಬೋತ್ ಹೌಸಸ್ ಆಫ್ ಪಾರ್ಲಿಮೆಂಟ್? ಆನ್ಸರ್ ಇಸ್ ಸಿ ಸ್ಪೀಕರ್ ಆಫ್ ಲೋಕಸಭಾ. ಹನ್ನೊಂದನೇ ಪ್ರಶ್ನೆ, ಉಪರಾಷ್ಟ್ರಪತಿಯ ಅಧಿಕಾರಾವಧಿ ಎಷ್ಟು? ಸರಿಯಾದ ಉತ್ತರ ಬಿ 5 ವರ್ಷ. ದ ವೈಸ್ ಪ್ರೆಸಿಡೆಂಟ್ ಈಸ್ ಎಲೆಕ್ಟೆಡ್ ಫಾರ್ ಎ ಟರ್ಮ್ ಆಫ್. ಆನ್ಸರ್ ಈಸ್ ಬಿ 5 years. 12ನೇ ಪ್ರಶ್ನೆ, ಹಣಕಾಸು ಮಸೂದೆಯನ್ನು ಕೇವಲ ಯಾವ ಸದನದಲ್ಲಿ ಮಂಡಿಸಬಹುದು? ಸರಿಯಾದ ಉತ್ತರ ಬಿ ಲೋಕಸಭೆ. ನಮ್ಮ ಸಂವಿಧಾನದ 109ನೇ ವಿಧಿಯ ಪ್ರಕಾರ ಹಣಕಾಸು ಮಸೂದೆಯನ್ನು ಕೇವಲ ಮೊದಲು ಲೋಕಸಭೆಯಲ್ಲಿ ಮಾತ್ರ ಮಂಡಿಸಬೇಕಾಗುತ್ತದೆ. ಅದಕ್ಕೆ ಸರಿಯಾದ ಉತ್ತರ ಬಿ ಲೋಕಸಭೆ. ಮನಿ ಬಿಲ್ ಕ್ಯಾನ್ ಬಿ ಇಂಟ್ರೊಡ್ಯೂಸ್ ಓನ್ಲಿ ಇನ್. ಆನ್ಸರ್ ಈಸ್ ಬಿ ಲೋಕಸಭಾ. 13ನೇ ಪ್ರಶ್ನೆ, ಭಾರತದ ರಕ್ಷಣಾ ಪಡೆಗಳ ಸರ್ವೋಚ್ಚ ದಂಡನಾಯಕ ಯಾರು? ಸರಿಯಾದ ಉತ್ತರ ಡಿ ರಾಷ್ಟ್ರಪತಿ. ಭಾರತದ ರಕ್ಷಣಾ ಪಡೆಗಳ ಸರ್ವೋಚ್ಚ ದಂಡನಾಯಕ ಯಾರು? ಭೂಪಡೆ, ವಾಯುಪಡೆ ಮತ್ತು ನೌಕಾಪಡೆಗಳ ಸರ್ವೋಚ್ಚ ದಂಡನಾಯಕ ಎಂದು ರಾಷ್ಟ್ರಪತಿಯವರನ್ನ ಕರೆಯಲಾಗುತ್ತದೆ. ಹೂ ಇಸ್ ದ ಸುಪ್ರೀಂ ಕಮಾಂಡರ್ ಆಫ್ ದ ಡಿಫೆನ್ಸ್ ಫೋರ್ಸಸ್ ಆಫ್ ಇಂಡಿಯಾ? ಆನ್ಸರ್ ಈಸ್ ಡಿ ದ ಪ್ರೆಸಿಡೆಂಟ್. 14ನೇ ಪ್ರಶ್ನೆ, ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಂಗ ಪರಿಶೀಲನೆ ಅಧಿಕಾರ
ಯಾವ ವಿಧಿಯಿಂದ ಬಂದಿದೆ? ಸರಿಯಾದ ಉತ್ತರ ಬಿ ವಿಧಿ 13. 13ನೇ ವಿಧಿ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಂಗ ಪರಿಶೀಲನೆ ಅಧಿಕಾರದ ಬಗ್ಗೆ ಮಾಹಿತಿ ನೀಡುತ್ತದೆ. ಇನ್ನ 132ನೇ ವಿಧಿಯು ಸುಪ್ರೀಂ ಕೋರ್ಟಿನ ಮನವಿಯ ಅಧಿಕಾರ ವ್ಯಾಪ್ತಿ ಬಗ್ಗೆ ವಿವರಣೆ ನೀಡುತ್ತದೆ. 226ನೇ ವಿಧಿಯು ಮೂಲಭೂತ ಹಕ್ಕುಗಳ ರಕ್ಷಣೆಗೆ ಹೈಕೋರ್ಟ್ ಹೊರಡಿಸುವ ಆದೇಶ ಅಥವಾ ರಿಟ್ಗಳ ಬಗ್ಗೆ ಮಾಹಿತಿ ನೀಡುತ್ತದೆ. ಹೈಕೋರ್ಟ್ ಮ್ಯಾಂಡಮಸ್, ಹೇಬಿಯಸ್ ಕಾರ್ಪಸ್, ಸರ್ಸಿಯೋರರಿ, ಕೋವಾರಂಟೋ ಹೀಗೆ ಬೇರೆ ಬೇರೆ ಪ್ರಕಾರದ ರಿಟ್ ಅಥವಾ ಆದೇಶಗಳನ್ನು ಹೊರಡಿಸುವುದರ ಮೂಲಕ ಮೂಲಭೂತ ಹಕ್ಕುಗಳ ರಕ್ಷಣೆಯನ್ನು ಮಾಡುತ್ತದೆ. 124ನೇ ವಿಧಿಯು ಸುಪ್ರೀಂ ಕೋರ್ಟಿನ ಸ್ಥಾಪನೆ ಮತ್ತು ರಚನೆ ಬಗ್ಗೆ ಹೇಳುತ್ತದೆ. 124ನೇ ವಿಧಿಯು ಸುಪ್ರೀಂ ಕೋರ್ಟಿನ ಸ್ಥಾಪನೆ ಮತ್ತು ರಚನೆ ಬಗ್ಗೆ ಹೇಳುತ್ತದೆ. ಜುಡಿಷಿಯಲ್ ರಿವ್ಯೂ ಪವರ್ ಆಫ್ ಸುಪ್ರೀಂ ಕೋರ್ಟ್ is derived from article. Answer is B, Article 13. 15ನೇ ಪ್ರಶ್ನೆ, ರಾಜ್ಯದ ರಾಜ್ಯಪಾಲರಾಗಲು ಕನಿಷ್ಠ ವಯಸ್ಸು ಎಷ್ಟು? ಸರಿಯಾದ ಉತ್ತರ ಸಿ 35 ವರ್ಷ. ಸಂವಿಧಾನದ 157ನೇ ವಿಧಿಯ ಪ್ರಕಾರ 35 ವರ್ಷ ವಯಸ್ಸಾದ ವ್ಯಕ್ತಿಯು ರಾಜ್ಯದ ರಾಜ್ಯಪಾಲರಾಗಲು ಅರ್ಹನಾಗಿರುತ್ತಾನೆ. The minimum age to become governor of state is, answer is C, 35 years. 16ನೇ ಪ್ರಶ್ನೆ, ರಾಜ್ಯದ ರಾಜ್ಯಪಾಲರು ತಮ್ಮ ರಾಜೀನಾಮೆಯನ್ನು ಯಾರಿಗೆ ಸಲ್ಲಿಸುತ್ತಾರೆ? ಸರಿಯಾದ ಉತ್ತರ ಬಿ, ರಾಷ್ಟ್ರಪತಿ. ರಾಜ್ಯದ ರಾಜ್ಯಪಾಲರು ತಮ್ಮ ರಾಜೀನಾಮೆಯನ್ನು ಸಂವಿಧಾನದ 152 ಎರಡನೇ ಉಪವಿಧಿಯ ಪ್ರಕಾರ ರಾಷ್ಟ್ರಪತಿಗಳಿಗೆ ತಮ್ಮ ರಾಜೀನಾಮೆ ಪತ್ರವನ್ನು ಸಲ್ಲಿಸುತ್ತಾರೆ. The governor of a state submits his resignation to, answer is B, president. 17ನೇ ಪ್ರಶ್ನೆ, ರಾಜ್ಯ ವಿಧಾನ ಪರಿಷತ್ತನ್ನು ಯಾವ ವಿಧಿಯಡಿಯಲ್ಲಿ ಉಲ್ಲೇಖಿಸಲಾಗಿದೆ? ವಿಧಿ 168 ರಾಜ್ಯ ವಿಧಾನ ಪರಿಷತ್ತಿನ ರಚನೆ ಬಗ್ಗೆ ಮಾಹಿತಿ ನೀಡುತ್ತದೆ. ಇನ್ನ 189ನೇ ವಿಧಿ ಸದನದಲ್ಲಿ ಮತದಾನ ಹಾಜರಾತಿ ಕನಿಷ್ಠ ಸಂಖ್ಯೆ ಕೋರಂ ಹಾಜರಾತಿ ಬಗ್ಗೆ ಮಾಹಿತಿಯನ್ನ 189ನೇ ವಿಧಿ ನೀಡುತ್ತದೆ. 179ನೇ ವಿಧಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಹುದ್ದೆಗಳ ಪದಚ್ಯುತಿ ಅಥವಾ ಸ್ಥಾನ ಖಾಲಿಯಾಗುವಿಕೆ ರಾಜೀನಾಮೆ ನೀಡುವುದರ ಬಗ್ಗೆ ಮಾಹಿತಿ ನೀಡುತ್ತವೆ. 174ನೇ ವಿಧಿ ರಾಜ್ಯಪಾಲರು ರಾಜ್ಯ ವಿಧಾನಸಭೆ ಅಧಿವೇಶನಗಳನ್ನು ಕರೆಯುವ, ಮುಂದೂಡುವ, ವಿಸರ್ಜನೆ ಮಾಡುವ ರಾಜ್ಯಪಾಲರ ಅಧಿಕಾರದ ಬಗ್ಗೆ 174ನೇ ವಿಧಿ ಮಾಹಿತಿ ನೀಡುತ್ತದೆ. ಇನ್ನು 18ನೇ ಪ್ರಶ್ನೆ, ವಿಧಾನ ಪರಿಷತ್ತಿನ ಒಟ್ಟು ಸದಸ್ಯ ಬಲವು ಎಷ್ಟನ್ನು ಮೀರಬಾರದು? ಸರಿಯಾದ ಉತ್ತರ ಬಿ, ವಿಧಾನಸಭೆಯ 1/3 ಭಾಗ. ಅಂದರೆ ವಿಧಾನಸಭೆಯ ಒಟ್ಟು ಸದಸ್ಯರ 33% 1/3 ಭಾಗ ಮೀರಬಾರದು. ಸಂವಿಧಾನದ 171 ಒಂದನೇ ಉಪವಿಧಿಯ ಪ್ರಕಾರ ವಿಧಾನಸಭೆಯ ಒಟ್ಟು ಸದಸ್ಯರ 1/3ಕ್ಕಿಂತ ಹೆಚ್ಚಾಗಿರಬಾರದು ಮತ್ತು 40 ಸದಸ್ಯರಿಗಿಂತ ಕಡಿಮೆ ಇರಬಾರದು ಎಂದು ಹೇಳುತ್ತದೆ. ಪ್ರಸ್ತುತ ವಿಧಾನ ಪರಿಷತ್ತಿನ ಸದಸ್ಯರ ಸಂಖ್ಯೆ 75. ಅದರಂತೆ ವಿಧಾನಸಭೆಯ ಸದಸ್ಯರ ಸಂಖ್ಯೆ 224. The total strength of legislative council cannot exceed, answer is B, 1/3 of legislative assembly. ಕ್ವಶನ್ ನಂಬರ್ 19, ಹೈಕೋರ್ಟ್ ನ್ಯಾಯಾಧೀಶರ ನಿವೃತ್ತಿ ವಯಸ್ಸು ಎಷ್ಟು? ಸರಿಯಾದ ಉತ್ತರ ಬಿ, 62 ವರ್ಷ. ನಮ್ಮ ಸಂವಿಧಾನದ 217 ಒಂದನೇ ಉಪವಿಧಿಯ ಪ್ರಕಾರ
ಹೈಕೋರ್ಟಿನ ನ್ಯಾಯಾಧೀಶರ ನಿವೃತ್ತಿ ವಯಸ್ಸು 62 ವರ್ಷಗಳು. ಇನ್ನು 65 ವರ್ಷ ಇದು ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರ ನಿವೃತ್ತಿಯ ವಯಸ್ಸು. ಸಂವಿಧಾನದ 124 ಎರಡನೇ ಉಪವಿಧಿಯ ಪ್ರಕಾರ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರ ನಿವೃತ್ತಿಯ ವಯಸ್ಸು 65 ವರ್ಷಗಳು. ದ ರಿಟೈರ್ಮೆಂಟ್ ಏಜ್ ಆಫ್ ಹೈಕೋರ್ಟ್ ಜಡ್ಜಸ್ ಈಸ್ ಆನ್ಸರ್ ಈಸ್ ಬಿ 62 years. 20ನೇ ಪ್ರಶ್ನೆ, ರಾಜ್ಯದಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಯಾವ ವಿಧಿಯ ಅಡಿಯಲ್ಲಿ ಹೇರಲಾಗುತ್ತದೆ? ಉತ್ತರ ಬಿ, ವಿಧಿ 356. 356ನೇ ವಿಧಿಯ ಪ್ರಕಾರ ರಾಜ್ಯದಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರಲಾಗುತ್ತದೆ. 352ನೇ ವಿಧಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಬಗ್ಗೆ ವಿವರಣೆ ಕೊಡುತ್ತದೆ. 360ನೇ ವಿಧಿ ಹಣಕಾಸಿನ ತುರ್ತು ಪರಿಸ್ಥಿತಿ ಬಗ್ಗೆ ಮಾಹಿತಿ ಕೊಡುತ್ತದೆ. ಅದರಂತೆ 365ನೇ ವಿಧಿ ಕೇಂದ್ರವು ನೀಡಿದ ನಿರ್ದೇಶನಗಳಿಗೆ ಮಾನ್ಯತೆ ಮಾಡದಿದ್ದಾಗ ಆಗುವ ಪರಿಣಾಮ. ಇದು ರಾಜ್ಯಗಳಿಗೆ ಸಂಬಂಧಪಟ್ಟಂತದ್ದು. ಕೇಂದ್ರವು ರಾಜ್ಯಗಳಿಗೆ ನೀಡಿದ ನಿರ್ದೇಶನಗಳಿಗೆ ಮಾನ್ಯತೆ ಮಾಡದಿದ್ದಾಗ ಆಗುವ ಪರಿಣಾಮ, ಇವುಗಳ ಬಗ್ಗೆ ನಮ್ಮ ಸಂವಿಧಾನದ 365ನೇ ವಿಧಿ ಮಾಹಿತಿ ನೀಡುತ್ತದೆ. President's rule in a state is imposed under article. Answer is B, article 356. 21ನೇ ಪ್ರಶ್ನೆ, ರಾಜ್ಯದ ಮೊದಲ ಕಾನೂನು ಅಧಿಕಾರಿ ಯಾರು? ಸರಿಯಾದ ಉತ್ತರ ಬಿ, ಅಡ್ವೊಕೇಟ್ ಜನರಲ್. Who is the first law officer of a state? Answer is B, ಅಡ್ವೊಕೇಟ್ ಜನರಲ್. 22ನೇ ಪ್ರಶ್ನೆ, ವಿಧಾನಸಭಾ ಸದಸ್ಯರಾಗಲು ಕನಿಷ್ಠ ವಯಸ್ಸು ಎಷ್ಟು? ಸರಿಯಾದ ಉತ್ತರ ಬಿ, 25 ವರ್ಷ ವಯಸ್ಸಾಗಿರಬೇಕು. 25 ವರ್ಷ ವಯಸ್ಸಾದ ಪ್ರತಿಯೊಬ್ಬ ವ್ಯಕ್ತಿಯು ವಿಧಾನಸಭೆ ಸದಸ್ಯರಾಗಲು ಅರ್ಹನಾಗಿರುತ್ತಾನೆ. The minimum age to become a member of legislative assembly is, answer is B, 25 years. 21 ವರ್ಷ ಗ್ರಾಮ ಪಂಚಾಯತಿ ಸದಸ್ಯರಾಗಲಿಕ್ಕೆ ಇರುವಂತಹ ವಯಸ್ಸು. 30 ವರ್ಷ ರಾಜ್ಯಸಭೆ ವಿಧಾನ ಪರಿಷತ್ತಿನ ಸದಸ್ಯರಾಗಲು. 35 ವರ್ಷ ರಾಷ್ಟ್ರಪತಿ ರಾಜ್ಯಪಾಲರಾಗಲಿಕ್ಕೆ ಇರುವಂತಹ ವಯಸ್ಸು. 23ನೇ ಪ್ರಶ್ನೆ, ರಾಜ್ಯ ವಿಧಾನಸಭೆಯನ್ನು ಯಾರು ವಿಸರ್ಜಿಸಬಹುದು? ರಾಜ್ಯ ವಿಧಾನಸಭೆಯನ್ನು ಯಾರು ವಿಸರ್ಜಿಸಬಹುದು? ಸರಿಯಾದ ಉತ್ತರ ಸಿ, ರಾಜ್ಯಪಾಲರು. ರಾಜ್ಯಪಾಲರು ಮುಖ್ಯಮಂತ್ರಿ ಮತ್ತು ಮಂತ್ರಿಮಂಡಲದ ಸಲಹೆ ಮೇರೆಗೆ ವಿಧಾನಸಭೆಯನ್ನು 5 ವರ್ಷದ ಅವಧಿಗಿಂತ ಮುಂಚೆ ವಿಸರ್ಜಿಸಬಹುದು. Who can dissolve the state legislative assembly? Answer is C, governor. 24ನೇ ಪ್ರಶ್ನೆ, ಹೈಕೋರ್ಟ್ ಯಾವ ಉದ್ದೇಶಕ್ಕಾಗಿ ರಿಟ್ಸ್ ಗಳನ್ನು ಅಥವಾ ಆಜ್ಞೆಗಳನ್ನು ಹೊರಡಿಸಬಹುದು? ಸರಿಯಾದ ಉತ್ತರ ಎ, ಕೇವಲ ಮೂಲಭೂತ ಹಕ್ಕುಗಳು. ಮೂಲಭೂತ ಹಕ್ಕುಗಳ ರಕ್ಷಣೆಗಾಗಿ ಹೈಕೋರ್ಟ್ 226ನೇ ವಿಧಿಯ ಪ್ರಕಾರ ಬೇರೆ ಬೇರೆ ರಿಟ್ಸ್ ಗಳನ್ನು ಅಥವಾ ಆಜ್ಞೆಗಳನ್ನು ಹೊರಡಿಸಬಹುದು. ಹೇಬಿಯಸ್ ಕಾರ್ಪಸ್, ಮ್ಯಾಂಡಮಸ್, ಸರ್ಸಿಯೋರರಿ, ಹೀಗೆ. ಹೈಕೋರ್ಟ್ ಕ್ಯಾನ್ ಇಶ್ಯೂ ರಿಟ್ಸ್ ಫಾರ್, ಆನ್ಸರ್ ಈಸ್ ಎ, ಓನ್ಲಿ ಫಂಡಮೆಂಟಲ್ ರೈಟ್ಸ್. 25ನೇ ಪ್ರಶ್ನೆ, ರಾಜ್ಯದ ವಿಧಾನಸಭೆಯನ್ನು ಯಾವ ವಿಧಿಯಡಿಯಲ್ಲಿ ಉಲ್ಲೇಖಿಸಲಾಗಿದೆ? ವಿಧಿ 170 ವಿಧಾನಸಭೆಯ ರಚನೆ ಬಗ್ಗೆ ಮಾಹಿತಿ ನೀಡುತ್ತದೆ. ಅದರಂತೆ ವಿಧಿ 188 ಸದಸ್ಯರಿಂದ ಪ್ರಮಾಣ ವಚನ ಸ್ವೀಕಾರದ ಬಗ್ಗೆ ವಿವರಣೆ ನೀಡುತ್ತದೆ. 172ನೇ ವಿಧಿ ರಾಜ್ಯ ಶಾಸಕಾಂಗದ ಕಾಲಾವಧಿಯ ಬಗ್ಗೆ ಮಾಹಿತಿ ನೀಡುತ್ತದೆ. 174ನೇ ವಿಧಿ ರಾಜ್ಯ ವಿಧಾನಸಭೆಯ ಅಧಿವೇಶನ ಕರೆಯುವ ರಾಜ್ಯಪಾಲರ ಅಧಿಕಾರದ ಬಗ್ಗೆ ಮಾಹಿತಿ ನೀಡುತ್ತದೆ.
The legislative assembly is a state is mentioned in article 170. 26ನೇ ಪ್ರಶ್ನೆ, ಭಾರತದ ಹೈಕೋರ್ಟ್ಗಳನ್ನು ಯಾವ ವಿಧಿ ಅಡಿಯಲ್ಲಿ ಸ್ಥಾಪಿಸಲಾಗಿದೆ? ಸರಿಯಾದ ಉತ್ತರ ಎ, ವಿಧಿ 214. 214ನೇ ವಿಧಿಯು ಭಾರತದ ಹೈಕೋರ್ಟ್ಗಳನ್ನು ಸ್ಥಾಪನೆ ಮಾಡುವುದರ ಬಗ್ಗೆ ಮಾಹಿತಿ ನೀಡುತ್ತದೆ. ಪ್ರಸ್ತುತ ಭಾರತದಲ್ಲಿ 25 ಹೈಕೋರ್ಟ್ಗಳು ಅಸ್ತಿತ್ವದಲ್ಲಿವೆ. ಇನ್ನು 226ನೇ ವಿಧಿ ಮೂಲಭೂತ ಹಕ್ಕುಗಳ ರಕ್ಷಣೆಗಾಗಿ ಹೈಕೋರ್ಟ್ಗಳು ಹೊರಡಿಸುವ ರಿಟ್ ಅಥವಾ ಆದೇಶಗಳ ಬಗ್ಗೆ ಮಾಹಿತಿ ನೀಡುತ್ತದೆ. 231ನೇ ವಿಧಿಯು 2 ಅಥವಾ ಹೆಚ್ಚು ರಾಜ್ಯಗಳಿಗೆ ಒಂದು ಸಾಮಾನ್ಯ ಹೈಕೋರ್ಟ್ ಅನ್ನು ಸ್ಥಾಪನೆ ಮಾಡುವುದರ ಬಗ್ಗೆ ಮಾಹಿತಿ ನೀಡುತ್ತದೆ. 231ನೇ ವಿಧಿ 2 ಅಥವಾ ಹೆಚ್ಚು ರಾಜ್ಯಗಳಿಗೆ ಅನ್ವಯವಾಗುವಂತೆ ಒಂದು ಸಾಮಾನ್ಯ ಹೈಕೋರ್ಟ್ ಸ್ಥಾಪನೆ ಬಗ್ಗೆ ಮಾಹಿತಿ ನೀಡುತ್ತದೆ. ಇನ್ನು 241ನೇ ವಿಧಿ ಕೇಂದ್ರಾಡಳಿತ ಪ್ರದೇಶಗಳಿಗೆ ಹೈಕೋರ್ಟ್ಗಳನ್ನು ಸ್ಥಾಪಿಸುವ ಅವಕಾಶದ ಬಗ್ಗೆ ವಿವರಣೆ ನೀಡುತ್ತದೆ. ಹೈಕೋರ್ಟ್ಸ್ ಇನ್ ಇಂಡಿಯಾ ಆರ್ ಎಸ್ಟಾಬ್ಲಿಷ್ ಅಂಡರ್ ಆರ್ಟಿಕಲ್. ಆನ್ಸರ್ ಈಸ್ ಎ, ಆರ್ಟಿಕಲ್ 214. Article 214 is correct answer. Courts in India are established under article. Answer A, article 214. 27ನೇ ಪ್ರಶ್ನೆ, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು ಯಾರಾಗಿರಬೇಕು? ಸರಿಯಾದ ಉತ್ತರ ಬಿ. ಯಾರು ಭಾರತದ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳಾಗಿ ನಿವೃತ್ತಿ ಹೊಂದಿರುತ್ತಾರೋ ಅವರು ಮಾತ್ರ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾಗಿ ಕಾರ್ಯವನ್ನ ನಿರ್ವಹಿಸಬೇಕಾಗುತ್ತದೆ. ಅದಕ್ಕೆ 27ನೇ ಪ್ರಶ್ನೆಯ ಸರಿಯಾದ ಉತ್ತರ ಬಿ, ಭಾರತದ ಮಾಜಿ ಮುಖ್ಯ ನ್ಯಾಯಮೂರ್ತಿ, ಅಂದರೆ ಸುಪ್ರೀಂ ಕೋರ್ಟಿನ ಮಾಜಿ ಮುಖ್ಯ ನ್ಯಾಯಮೂರ್ತಿಗಳು. The chairman of National Human Rights Commission must be a, answer is B, former Chief Justice of India. ಇಪ್ಪತ್ತೆಂಟನೇ ಪ್ರಶ್ನೆ, ರಾಷ್ಟ್ರೀಯ ಪರಿಶಿಷ್ಟ ಜಾತಿಗಳ ಆಯೋಗವು ಒಂದು ಸಾಂವಿಧಾನಿಕ ಸಂಸ್ಥೆ. ನಮ್ಮ ಸಂವಿಧಾನದ 338ನೇ ವಿಧಿಯ ಪ್ರಕಾರ ರಾಷ್ಟ್ರೀಯ ಪರಿಶಿಷ್ಟ ಜಾತಿಗಳ ಆಯೋಗ ಒಂದು ಸಂವಿಧಾನಿಕ ಸಂಸ್ಥೆಯಾಗಿದೆ. ನ್ಯಾಷನಲ್ ಕಮಿಷನ್ ಫಾರ್ ಸ್ಕೆಡ್ಯೂಲ್ಡ್ ಕಾಸ್ಟ್ ಈಸ್ ಎ, ಆನ್ಸರ್ ಈಸ್ ಬಿ, ಕಾನ್ಸ್ಟಿಟ್ಯೂಷನ್ ಬಾಡಿ ಅಂಡರ್ ದ ಆರ್ಟಿಕಲ್ ಆಫ್ 338. 29ನೇ ಪ್ರಶ್ನೆ, ವಿಧಿ 338 ಯಾವುದಕ್ಕೆ ಸಂಬಂಧಿಸಿದೆ? 338ನೇ ವಿಧಿಯು ರಾಷ್ಟ್ರೀಯ ಪರಿಶಿಷ್ಟ ಜಾತಿಗಳ ಆಯೋಗಕ್ಕೆ ಸಂಬಂಧಿಸಿದೆ. ಇನ್ನು ಎ, ರಾಷ್ಟ್ರೀಯ ಪರಿಶಿಷ್ಟ ಪಂಗಡ ಆಯೋಗ 338A ವಿಧಿ ಮಾಹಿತಿ ನೀಡುತ್ತದೆ. ಸಿ, ರಾಷ್ಟ್ರೀಯ ಮಹಿಳಾ ಆಯೋಗ. ಈ ರಾಷ್ಟ್ರೀಯ ಮಹಿಳಾ ಆಯೋಗವನ್ನು ರಾಷ್ಟ್ರೀಯ ಮಹಿಳಾ ಆಯೋಗ ಕಾಯ್ದೆ 1990ರ ಪ್ರಕಾರ ಸ್ಥಾಪನೆ ಮಾಡಲಾಯಿತು. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗವು ಸ್ವತಂತ್ರ ಶಾಸನಬದ್ಧ ಸಂಸ್ಥೆಯಾಗಿದ್ದು ಮಾನವ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ 1993ರ ಪ್ರಕಾರ ಇದನ್ನು ಸ್ಥಾಪನೆ ಮಾಡಲಾಯಿತು. ಆರ್ಟಿಕಲ್ 338 ಡೀಲ್ಸ್ ವಿತ್, ಆನ್ಸರ್ ಈಸ್ ಬಿ, ನ್ಯಾಷನಲ್ ಕಮಿಷನ್ ಫಾರ್ ಸ್ಕೆಡ್ಯೂಲ್ ಕಾಸ್ಟ್ಸ್. 30ನೇ ಪ್ರಶ್ನೆ, ರಾಷ್ಟ್ರೀಯ ಮಹಿಳಾ ಆಯೋಗವನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು? ಸರಿಯಾದ ಉತ್ತರ ಬಿ, 1992.
ರಾಷ್ಟ್ರೀಯ ಮಹಿಳಾ ಆಯೋಗವನ್ನು ರಾಷ್ಟ್ರೀಯ ಮಹಿಳಾ ಆಯೋಗ ಕಾಯ್ದೆ 1990 ಪ್ರಕಾರ ಜನವರಿ 31, 1992ರಂದು ಸ್ಥಾಪನೆ ಮಾಡಲಾಯಿತು. ನ್ಯಾಷನಲ್ ಕಮಿಷನ್ ಫಾರ್ ವುಮನ್ ವಾಸ್ ಸೆಟಪ್ ಇನ್ ಆನ್ಸರ್ ಈಸ್ ಬಿ 1992. 31ನೇ ಪ್ರಶ್ನೆ. ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗವು ಸಾಂವಿಧಾನಿಕ ಸಂಸ್ಥೆಯಾದುದು ಯಾವ ತಿದ್ದುಪಡಿಯಿಂದ? ಸರಿಯಾದ ಉತ್ತರ ಬಿ 102ನೇ ತಿದ್ದುಪಡಿಯ ಮೂಲಕ. ಅದರಂತೆ ಈ 102ನೇ ತಿದ್ದುಪಡಿ 2018ರಲ್ಲಿ ಮಾಡಲಾಯಿತು. ಅದರಂತೆ 101ನೇ ತಿದ್ದುಪಡಿ 2016ರಲ್ಲಿ ಮಾಡಲಾಯಿತು. ಇದು GST ಭಾರತದಲ್ಲಿ ಸರಕು ಸೇವಾ ತೆರಿಗೆ ಬಗ್ಗೆ ಮಾಹಿತಿ ನೀಡುತ್ತದೆ. 103ನೇ ತಿದ್ದುಪಡಿ 2019ರಲ್ಲಿ ಮಾಡಲಾಯಿತು. ಸಾಮಾನ್ಯ ವರ್ಗದ ಆರ್ಥಿಕ ದುರ್ಬಲ ವರ್ಗಗಳಿಗೆ ಸರ್ಕಾರಿ ಉದ್ಯೋಗ ಮತ್ತು ಶಿಕ್ಷಣ ಸಂಸ್ಥೆಗಳಲ್ಲಿ 10% ಮೀಸಲಾತಿ ನೀಡುವ ಕುರಿತು ಈ 103ನೇ ತಿದ್ದುಪಡಿ ಹೇಳುತ್ತದೆ. 104ನೇ ತಿದ್ದುಪಡಿ ಇದನ್ನು 2020ರಲ್ಲಿ ಮಾಡಲಾಯಿತು. 334ನೇ ವಿಧಿಯನ್ನು ತಿದ್ದುಪಡಿ ಮಾಡಿ ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಸ್ಥಾನಗಳ ಮೀಸಲಾತಿಯನ್ನು ಜನವರಿ 25, 2030ರವರೆಗೆ ವಿಸ್ತರಣೆ ಮಾಡಲಾಯಿತು. ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ become constitution body by 102nd amendment. Answer is B 102nd amendment. 32ನೇ ಪ್ರಶ್ನೆ. ರಾಷ್ಟ್ರೀಯ ಅಲ್ಪಸಂಖ್ಯಾತರ ಆಯೋಗವು ಒಂದು? ಸರಿಯಾದ ಉತ್ತರ ಬಿ ಶಾಸನಬದ್ಧ ಸಂಸ್ಥೆ. ರಾಷ್ಟ್ರೀಯ ಅಲ್ಪಸಂಖ್ಯಾತರ ಆಯೋಗ ಕಾಯ್ದೆ 1992ರ ಪ್ರಕಾರ ಈ ರಾಷ್ಟ್ರೀಯ ಅಲ್ಪಸಂಖ್ಯಾತರ ಆಯೋಗವನ್ನು ಸ್ಥಾಪನೆ ಮಾಡಲಾಯಿತು. ಅದಕ್ಕಾಗಿ ಇದು ಒಂದು ಶಾಸನಬದ್ಧ ಸಂಸ್ಥೆಯಾಗಿದೆ. ನ್ಯಾಷನಲ್ ಮೈನಾರಿಟಿ ಕಮಿಷನ್ ಈಸ್ ಎ ಸ್ಟ್ಯಾಚ್ಯೂಟರಿ ಬಾಡಿ. ಮೂವತ್ಮೂರನೇ ಪ್ರಶ್ನೆ. ವಿಧಿ 324 ಯಾವುದಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಬಿ ಚುನಾವಣಾ ಆಯೋಗ. 324ನೇ ವಿಧಿಯು ಚುನಾವಣಾ ಆಯೋಗದ ಬಗ್ಗೆ ಮಾಹಿತಿ ನೀಡುತ್ತದೆ. ಆರ್ಟಿಕಲ್ 324 ಡೀಲ್ಸ್ ವಿತ್ ಆನ್ಸರ್ ಇಸ್ ಬಿ ಎಲೆಕ್ಷನ್ ಕಮಿಷನ್. ಇನ್ನು ಎ NHRC ಎಂದರೆ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್. ಸಿ NCSC ಎಂದರೆ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ ಕಾಸ್ಟ್. ಡಿ NCW ಎಂದರೆ ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್. ಮೂವತ್ನಾಲ್ಕನೇ ಪ್ರಶ್ನೆ. ಮುಖ್ಯ ಚುನಾವಣಾ ಆಯುಕ್ತರನ್ನು ಯಾರು ನೇಮಿಸುತ್ತಾರೆ? ಸರಿಯಾದ ಉತ್ತರ ಬಿ ರಾಷ್ಟ್ರಪತಿ. ಸಂವಿಧಾನದ 324 ಎರಡನೇ ಉಪವಿಧಿಯ ಪ್ರಕಾರ ರಾಷ್ಟ್ರಪತಿಗಳು ಮುಖ್ಯ ಚುನಾವಣಾ ಆಯುಕ್ತರನ್ನು ನೇಮಕ ಮಾಡುತ್ತಾರೆ. ದ ಚೀಫ್ ಎಲೆಕ್ಷನ್ ಕಮಿಷನರ್ ಈಸ್ ಅಪಾಯಿಂಟೆಡ್ ಬೈ ಆನ್ಸರ್ ಈಸ್ ಬಿ ಪ್ರೆಸಿಡೆಂಟ್. 35ನೇ ಪ್ರಶ್ನೆ. ಮುಖ್ಯ ಚುನಾವಣಾ ಆಯುಕ್ತರ ಅವಧಿ ಎಷ್ಟು? ಸರಿಯಾದ ಉತ್ತರ ಬಿ 6 ವರ್ಷ ಅಥವಾ 65 ವರ್ಷ. ಯಾವುದು ಮೊದಲು ಅದರ ಪ್ರಕಾರ ಚುನಾವಣಾ ಆಯೋಗದ ಆಯುಕ್ತರು ನಿವೃತ್ತಿಯಾಗುತ್ತಾರೆ. ಟೆನ್ಯೂರ್ ಆಫ್ ಚೀಫ್ ಎಲೆಕ್ಷನ್ ಕಮಿಷನ್ ಈಸ್ ಆನ್ಸರ್ ಈಸ್ ಬಿ 6 years ಆರ್ 65 years ಏಜ್. 36ನೇ ಪ್ರಶ್ನೆ.
ಮುಖ್ಯ ಚುನಾವಣಾ ಆಯುಕ್ತರನ್ನು ಯಾರು ತೆಗೆದು ಹಾಕಬಹುದು? ಮುಖ್ಯ ಚುನಾವಣಾ ಆಯುಕ್ತರನ್ನು ಯಾರು ತೆಗೆದು ಹಾಕಬಹುದು? ಸರಿಯಾದ ಉತ್ತರ ಎ, ರಾಷ್ಟ್ರಪತಿ ಮಾತ್ರ. Which body can remove the chief election commissioner? Answer is A, President alone. ಚುನಾವಣಾಧಿಕಾರಿಗಳನ್ನು ರಾಷ್ಟ್ರಪತಿಗಳು ಅವರ ಅವಧಿ ಮುಗಿಯುವುದಕ್ಕೆ ಮುಂಚೆ ಅಧಿಕಾರದಿಂದ ತೆಗೆದು ಹಾಕಬಹುದು. ಇವರ ಅಧಿಕಾರಾವಧಿ ರಾಷ್ಟ್ರಾಧ್ಯಕ್ಷರ ಇಚ್ಛೆಯನ್ನು ಅವಲಂಬಿಸಿರುತ್ತದೆ. ಆದರೆ ಚುನಾವಣಾಧಿಕಾರಿಗಳನ್ನು ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಿಗೆ ತೆಗೆದು ಹಾಕುವ ವಿಧಾನದಂತೆ, ಅಂದರೆ ಮಹಾಭಿಯೋಗದ ಮೂಲಕ ಅಧಿಕಾರದಿಂದ ತೆಗೆದು ಹಾಕಬಹುದು. ಅಂದರೆ ಇದಕ್ಕೆ ರುಜುವಾತಾದ ದುರ್ನಡತೆ ಅಥವಾ ಅಸಮರ್ಥತೆ ಆಧಾರದ ಮೇಲೆ ಸಂಸತ್ತಿನ ಸದನಗಳಲ್ಲಿ 2/3 ಬಹುಮತದ ಒಪ್ಪಿಗೆ ಪಡೆಯಬೇಕಾಗುತ್ತದೆ. 37ನೇ ಪ್ರಶ್ನೆ. ವಿಧಿ 338A ಯಾವುದಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಬಿ, ರಾಷ್ಟ್ರೀಯ ಪರಿಶಿಷ್ಟ ಪಂಗಡ ಆಯೋಗ. ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಟ್ರೈಬ್ಸ್. Article 338A deals with, answer is B, National Commission for Scheduled Tribes. ಸಂವಿಧಾನಕ್ಕೆ 89ನೇ ತಿದ್ದುಪಡಿಯನ್ನು 2003ರಲ್ಲಿ ಮಾಡಿ 338 ವಿಧಿಗೆ ತಿದ್ದುಪಡಿ ಮಾಡಿ 338A ಉಪವಿಧಿಯನ್ನು ಸೇರಿಸಿ ಪರಿಶಿಷ್ಟ ವರ್ಗದ ಪ್ರತ್ಯೇಕ ರಾಷ್ಟ್ರೀಯ ಆಯೋಗವನ್ನು ಫೆಬ್ರವರಿ 19, 2004ರಲ್ಲಿ ಸ್ಥಾಪನೆ ಮಾಡಲಾಯಿತು. 38ನೇ ಪ್ರಶ್ನೆ. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಶಿಫಾರಸುಗಳು ಹೇಗಿರುತ್ತವೆ? ಸರಿಯಾದ ಉತ್ತರ ಬಿ, ಸಲಹಾತ್ಮಕ ಸ್ವರೂಪದಲ್ಲಿರುತ್ತವೆ. The recommendations of National Human Rights Commission, answer is B, advisory in nature. 39ನೇ ಪ್ರಶ್ನೆ. ರಾಜ್ಯ ಚುನಾವಣಾ ಆಯುಕ್ತರನ್ನು ಯಾರು ನೇಮಿಸುತ್ತಾರೆ? ರಾಜ್ಯಪಾಲರು ರಾಜ್ಯ ಚುನಾವಣಾ ಆಯುಕ್ತರನ್ನು ನೇಮಕ ಮಾಡುತ್ತಾರೆ. Who appoints the state election commissioner? Answer is B, governor. 40ನೇ ಪ್ರಶ್ನೆ. Who conducts elections to panchayat and municipalities? Answer is B, state election commission. ಪಂಚಾಯತ್ ಮತ್ತು ಪುರಸಭೆಗಳಿಗೆ ಚುನಾವಣೆಗಳನ್ನು ಯಾರು ನಡೆಸುತ್ತಾರೆ? ಸರಿಯಾದ ಉತ್ತರ ಬಿ, ರಾಜ್ಯ ಚುನಾವಣಾ ಆಯೋಗ. ಪಂಚಾಯತ್ ಮತ್ತು ಪುರಸಭೆಗಳಿಗೆ ಚುನಾವಣೆಗಳನ್ನು ಯಾರು ನಡೆಸುತ್ತಾರೆ ಅನ್ನೋದು ಸರಿಯಾದ ಉತ್ತರ ಬಿ, ರಾಜ್ಯ ಚುನಾವಣಾ ಆಯೋಗವು ಪಂಚಾಯತ್ ಮತ್ತು ಪುರಸಭೆಗಳಿಗೆ ಚುನಾವಣೆಗಳನ್ನು ನಡೆಸುತ್ತದೆ. ಇಲ್ಲಿಯವರೆಗೆ ಈ 2ನೇ ಸೆಮಿಸ್ಟರ್ನ ಕಡ್ಡಾಯ ಪತ್ರಿಕೆಯ ಭಾರತ ಸಂವಿಧಾನ ವಿಷಯಕ್ಕೆ ಸಂಬಂಧಪಟ್ಟಂತಹ 40 ಪ್ರಶ್ನೆಗಳ ವಿಶ್ಲೇಷಣೆಯ ತರಗತಿಯನ್ನು, ಈ ತರಗತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಮುಂದಿನ ಅಪ್ಡೇಟ್ಗಾಗಿ ಹೊಸ ವಿಷಯದ ವಿಡಿಯೋಗಳನ್ನು ಪಡೆಯಲಿಕ್ಕೆ, ಅದರಂತೆ ಮುಂದೆ ಬರುವ KS, PSI, PDO, FDA, SDA, ಮುಖ್ಯವಾಗಿ ಪೊಲೀಸ್ ನೇಮಕಾತಿಗೆ ಸಂಬಂಧಪಟ್ಟಂತಹ ಭಾರತದ ಸಂವಿಧಾನ ವಿಷಯಕ್ಕೆ ಸಂಬಂಧಪಟ್ಟಂತಹ ತರಗತಿಗಳ ವಿಡಿಯೋವನ್ನು ಪಡೀಲಿಕ್ಕೆ ದಯವಿಟ್ಟು ನನ್ನ ಈ ಒಂದು ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಬೇಕೆಂದು ಈ ಮೂಲಕ ಕೇಳಿಕೊಳ್ಳುತ್ತೇನೆ. ವಿಡಿಯೋ ಇಷ್ಟವಾದಲ್ಲಿ ಅದರಂತೆ ಮುಂದಿನ ಅಪ್ಡೇಟ್ಗಾಗಿ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಬೇಕೆಂದು ಈ ಮೂಲಕ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು. ನಮಸ್ಕಾರ.